ಚಾರ್ಲಿ ಚಾರ್ಲಿ ಆರ್ ಯು ಹಿಯರ್? ಭಯ ಆಗ್ತಿದ್ಯಾ? ಬೇಡ ಅನಿಸ್ತಿದೆ. ಲೈಟ್ ಆಫ್ ಆಗಬಾರ್ದು. ನಾನು ಹೇಳಿದೆ ನಿಮಗೆ ಆ ಥರ ಆಫ್ ಆಗಬಾರ್ದು ಅಂತ. ಏನಾಯ್ತು? ಲೈಟ್ ಆನ್ ಮಾಡ್ತೀನಿ ಅಷ್ಟೇ. ಏನೋ ದುಗ್ದಂಗಾಯ್ತು. ಲೈಟ್ ಆದ್ರೂ ಹಾಕೋಣ, ಅದು ನೋಡ್ಬಿಟ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಬೇಕು. ಬನ್ನಿ. ಏನಕ್ಕೆ ನೀವು ಇಷ್ಟೊಂದು ರಿಸ್ಕ್ ತಗೋತಿದ್ದೀರಾ? ಭಯ ಆಗ್ತದೆ. ಬನ್ನಿ ಸ್ವಲ್ಪ ಮುಂದೆ. ನಂಗಾಗಲ್ಲ 100%. ಬನ್ನಿ ಇಲ್ಲಿ. ಏನು ಎಸ್ ಅಂತ ಬರ್ತೈತೆ. ಹಲೋ ಗೈಸ್, ಚಾರ್ಲಿ ಪಾರ್ಟ್ 3ನ ಮಾಡ್ತಾ ಇದ್ದೀವಿ. ಏನಕ್ಕೆ ಇಷ್ಟು ದಿನ ಕಾಯಿಸಿದ್ದು ಅಂತ ಅಂದರೆ, ನಮ್ಗಾಗಿರೋ ಪ್ರಾಬ್ಲಮ್ಸ್ಗಳು ನೀವೇ ನೋಡಿದ್ದೀರಾ ಚಾರ್ಲಿ ಪಾರ್ಟ್ 1ಅಲ್ಲಿ ಮತ್ತು ಪಾರ್ಟ್ 2ಅಲ್ಲಿ. ಬಟ್ ಪಾರ್ಟ್ 3 ಮಾಡೋದಕ್ಕೆ ನಾವು ಅವತ್ತೇ ಬೇಡ ಅಂತ ಅಂದ್ಕೊಂಡಿದ್ವಿ. ಏನಕ್ಕಂದರೆ ತುಂಬ ರಿಸ್ಕ್ ಇರುತ್ತೆ. ಯಾವ ಥರ ಅಂತ ನೀವು ಆಲ್ಮೋಸ್ಟ್ ಪಾರ್ಟ್ 1 ಪಾರ್ಟ್ 2ಅಲ್ಲಿ ನೋಡ್ಬಿಟ್ಟಿರ್ತೀರ. ಸೊ ಅದಕ್ಕೋಸ್ಕರ ಅದನ್ನು ಬೇಡ ಅಂತ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ವಿ. ಇವಾಗ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್ ಅದೇ ಆಗಿದೆ, ಚಾರ್ಲಿ ಪಾರ್ಟ್ 3 ಆಗಿದೆ. ಮನೇಲಿ ಇನ್ನೂ ಚಾರ್ಲಿ ಇದೆಯಾ ಇಲ್ವಾ ನನ್ನ ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಾನು ಮತ್ತು ಧನ್ಯ ಅವರು ಮತ್ತು ಸಣ್ಣವರು 3 ಜನ ಇದ್ದೀವಿ. ಮನೇಲಿ ಯಾರೂ ಕೂಡ ಇಲ್ಲ. ಅಪ್ಪ ಅಮ್ಮ ಹೊರಗಡೆ ಹೋಗಿರೋ ಕಾರಣ ಇವತ್ತು ಚಾರ್ಲಿ ಮಾಡೋ ಟೈಮ್ ಬಂದಿದೆ. ಸೊ ಅದಕ್ಕೋಸ್ಕರ ಮಾಡ್ತಿದ್ದೀವಿ. ಮನೇಲಿ ಇದ್ದಿದ್ದರೆ ಅವರೆಲ್ಲ ಬಿಡ್ತಾ ಇರಲಿಲ್ಲ, ಮಾಡಬೇಡಿ ಅಂತಲೇ ಹೇಳ್ತಿದ್ರು. ಅದಕ್ಕೆ ಇಷ್ಟು ದಿನ ಮಾಡಿರಲಿಲ್ಲ. ನಿಮಗೋಸ್ಕರ, ನೀವು ಇಷ್ಟಪಟ್ಟಿದ್ದೀರಾ ಅನ್ನೋದಕ್ಕೋಸ್ಕರ ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀವಿ. ಮತ್ತು ಸಣ್ಣವರು ಮತ್ತು ಧನ್ಯ ಅವರು ಈಗ ತಾನೇ ನಿದ್ದೆಯಿಂದ ಎದ್ದು ಬಂದಿದ್ದಾರೆ. ರೆಡಿನಾ ಅಮ್ಮ? ಮಾಡೋಣ. ನಾವು 9 ಗಂಟೆಗೆ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಗೈಸ್. 1 ಗಂಟೆ ಹತ್ತತ್ರ ಆಗಿದೆ. ಮುಖ ತೊಳ್ಕೊಂಡು ಬಂದು ಇವರಿಬ್ಬರನ್ನ ಎಬ್ಬರಿಸಿದ್ದು. ಮನೆಯೆಲ್ಲ ಒಂದು ರೌಂಡ್ ತೋರಿಸ್ಬಿಡೋಣ ಫಸ್ಟು. ಎಲ್ಲೆಲ್ಲಿ ಏನೇನಿದೆ ಅಂತ. ಬನ್ನಿ. ಭಯ ಆಗುತ್ತೆ ಮುನು. ಭಯ ಆಗ್ತಿದ್ಯಾ? ನಾನಿವತ್ತು ಪ್ರಸಾದ ಎಲ್ಲ ಇಟ್ಕೊಳ್ತೀನಿ. ಕುಂಕುಮ ಎಲ್ಲ ಇಟ್ಕೋತೀರಾ? ಸರಿ ಆಯ್ತು. ನೀವು ಒಂದ್ಸಲಿ ಕುಂಕುಮ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಮೇಲೆ ಆಲ್ರೆಡಿ ಅಂದ್ರೆ ನಿದ್ದೆ ಮಾಡಿದ್ದಲ್ಲ, ಅಳ್ಸೋಗಿದೆ. ಅದು ನೀಟಾಗಿ ಕುಂಕುಮ ಇಟ್ಕೊಳ್ಳಿ. ಲೈಟ್ ಆಗಿದೆ ಬಟ್ ಆದ್ರೂ ನೀಟಾಗಿ ಇಟ್ಕೊಳ್ಳಿ. ನಮ್ಮ ಧನ್ಯ ಅವರು ಆಕ್ಚುಲಿ ಹೇಳ್ಬೇಕಂದ್ರೆ ಭಯ ಪಡ್ತಿದ್ದಾರೆ. ಚಾರ್ಲಿ ಆಡುವಾಗ ಧನ್ಯ ಅವರಂತೂ ತುಂಬಾನೇ ಭಯ ಪಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಇವಾಗ ಭಯ ಆಗ್ತಿದೆ. ಅಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ನಾವ್ ಎಷ್ಟು ಟೈಮ್ ತಗೊಂಡ್ವಿ. ಅದಕ್ಕೋಸ್ಕರ ಭಯನಾ? ಸರಿ, ಸ್ಟಾರ್ಟ್ ಮಾಡೋಣ. ಬನ್ನಿ, ಫಸ್ಟ್ ಮನೆನೆಲ್ಲ ತೋರಿಸ್ಬಿಡೋಣ. ಬನ್ನಿ ಗೈಸ್. ನೋಡಿ, ಇದು ಅಡುಗೆ ಮನೆ. ಎಲ್ಲ ಐಟಮ್ಸ್ ಹಂಗೆ ಇದೆ. ಪಾತ್ರೆ ನೈಟ್ ಈಗ ತಾನೆ ತೊಳೆದಿಟ್ಟಿದ್ದೀವಿ. ಗಾಬರಿ ಆಗ್ತದೆ. ಭಯ ಪಡ್ತಿದ್ದೀರಾ? ಮತ್ತೆ ಹೊರಗಡೆ ತೋರಿಸ್ಬಿಡ್ತೀನಿ ನಿಮಗೆ ಹೇಗಿದೆ ಅಂತ. ಇನ್ನೊಬ್ರು ಏನಿಲ್ಲ, ಇಲ್ಲಿ ಬೇಡದ ಐಟಮ್ಸ್ ಎಲ್ಲ ನಾವು ಇಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇವಾಗ 3 ಜನ ಅಲ್ವಾ, ಇನ್ನೊಬ್ರು ಇರ್ಬೇಕಿತ್ತು ಅಲ್ವಾ? ಭಯ ಆಗುತ್ತೆ. ಯಾರನ್ನಾದ್ರೂ ಲಾಸ್ಟಿಗೆ ಅಂತಿಲ್ಲ, ಒಟ್ಟಿಗೆ ರೌಂಡ್ ಅಲ್ಲಿ ಕೂತ್ಕೊಳ್ಳೋದಲ್ವಾ? ಹೌದು. ಆಕ್ಚುಲಿ ಹೇಳ್ಬೇಕಂದ್ರೆ ಪಾರ್ಟ್ 3 ಮಾಡ್ಬೇಕಂದ್ರೆ 4 ಜನ ಇರಬೇಕು ಅಂತಾನೆ ಅನ್ಕೊಂಡ್ವಿ. ಯಾರೂ ಬರಲಿಲ್ಲ ಗೈಸ್. ಚೂರಿನ ಕರೆದ್ವಿ. ಚೂರಿ ಅಂತೂ ಹೆವಿ ಭಯ. ನನ್ನ ಫ್ರೆಂಡ್ಸ್ನು ಕರೆದ್ವಿ. ಅವರು ಪಾರ್ಟ್ 1 ಪಾರ್ಟ್ 2 ನೋಡಿನೇ ಭಯ ಪಟ್ಬಿಟ್ಟಿದ್ದಾರೆ. ಯಾರು ಒಪ್ಕೊಳ್ಳಲ್ಲ. ಯಾರಮ್ಮ ಒಪ್ಕೊಂತಾರೆ ನೀವೇ ಹೇಳಿ? ಇವಾಗ ನಮ್ಮ ಮನೇಲಿ ಗೊತ್ತಾದ್ರೆ ಅವರು ಬೈತಾರೆ ಅಷ್ಟೇ. ಬಿಡ್ತಾರೆ, ಏನಕ್ ಮಾಡಿದ್ರಿ ಅಂತ. ಗೊತ್ತೇ ಇಲ್ಲ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ಉಗಿಸ್ಕೋಬೇಕು ನಾವು 3 ಜನ. ಬನ್ನಿ ಫಸ್ಟ್ ಮನೆಗಳು ತೋರಿಸ್ಬೇಡ ಗೈಸ್. ನೋಡಿ, ಇಲ್ಲಿ ನಾನು ಮತ್ತೆ ಸಣ್ಣವರು ಮಲ್ಕೊಳ್ಳೋ ಜಾಗ ಇದು. ನೋಡಿ, ಈ ರೂಮಲ್ಲೇ ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ಸಿಡೆಂಟ್ ನಡೆದಿದ್ದು ಓಲ್ಡ್ ಟೈಮ್ ಅಲ್ವಾ ಅಮ್ಮ? ಇಲ್ಲೂ ನಡೆದಿತ್ತು, ಇನ್ನೊಂದು ರೂಮಲ್ಲೂ ಇತ್ತು. ಇಲ್ಲೊಂದು ವಾಶ್ರೂಮ್ ಇದೆಲ್ಲ ತೋರಿಸ್ಬಿಡೋಣ. ನೋಡಿ ಗೈಸ್, ಇಲ್ಲೊಂದು ವಾಶ್ರೂಮ್ ಇದೆ. ಮೇಲೆ ನೋಡಿ, ಖಾಲಿ ಬೇಡದೇ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ. ನೋಡಿದ್ರಲ್ವಾ? ಈ ರೂಮ್ ತೋರಿಸಿದ್ದೀನಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ರೂಮ್ ತೋರಿಸ್ತೀನಿ. ಯಾಕೆ ಮಾವ ಭಯ ಬಿಡ್ತಿದ್ದೀರಾ? ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಡ್ತೀನಿ. ಬೇಡ, ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ. ಎಲ್ಲರೂ ವೆಯ್ಟ್ ಮಾಡ್ತಿರ್ತಾರಲ್ವಾ? ಕಿಟಕಿ ಕ್ಲೋಸ್ ಮಾಡಿಬಿಡಿ. ಏನಾಗಲ್ಲ ಅಲ್ವಾ? ಏನಾಗಲ್ಲ, ಪಕ್ಕ ತಾನೆ. ಅಂದ್ರೆ ನಿಮ್ಗೆ ಕಾನ್ಫಿಡೆನ್ಸ್. ನಾವಿವಾಗ ಕಿಟಕಿ ಕ್ಲೋಸ್ ಮಾಡಿ ಅಂದ್ರೆ ಓಪನ್ ಮಾಡ್ತಿದ್ದೀರಾ? ಅಲ್ಲಿ ಲೈಟ್ ಆನ್ ಮಾಡಿದ್ರಾ? ಗೈಸ್, ಇದು ಇನ್ನೊಂದು ರೂಮು. ನೋಡಿ, ಇಲ್ಲೊಂದು ಬಸ್ಲು ಮನೆ ಇದೆ. ನಮ್ದು ಇನ್ನೊಂದು ಬಸ್ಲು ಮನೆ. ಅಂದರೆ 2 ರೂಮ್ ಇದೆ ಅಲ್ವಾ? 2 ವಾಶ್ರೂಮು ಕೂಡ ಇದೆ. ನಮ್ಮ ಧನ್ಯ ಅವರು ಇಲ್ಲಿ ಮಲಗಿದ್ರು, ಎಬ್ಬರಿಸಿದೆ. ಅವ್ರ ಮನೆಗೆ ಬಂದರೆ ನಮ್ಮ ಮನೆಗೆ ಇಲ್ಲೇ ಮಲಗೋದು ಧನ್ಯ ಅವರು. ನೋಡಿದ್ರಲ್ವಾ? ಇದು ಈ ರೂಮು ಆ್ಯಕ್ಚುಲಿ. ಇವಾಗ ಬನ್ನಿ ಹೊರಡೋಣ. ನೋಡಿದ್ರಲ್ವ ಗೈಸ್, ಮನೆ ಎಲ್ಲ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ.
ಹಂಗೆ ಹೊರಗಡೆ ಹೊರಗಡೆ ತೋರಿಸ್ಬಿಡೋಣ ಕರೆಕ್ಟು ಗೈಸ್. ಟೈಮು ನೋಡಿ ಇವಾಗ 1:10 ಆಗ್ತಾ ಇದೆ. ಬನ್ನಿ ಬನ್ನಿ ಬೇಗ ಈಚೆ ಹೊರಗಡೆ ತೋರಿಸ್ಬಿಡೋಣ ಗೈಸ್. ಹೊರಗಡೆ ಬರೋದಕ್ಕೆ ಭಯ ಆಗ್ತೈತೆ ನನಗೆ. ನೋಡಿ ಯಾರು ಇಲ್ಲ ರೋಡಲ್ಲಿ. ಯಪ್ಪ ನೈಟ್ ಹೊರಗಡೆ ನೋಡೋದಕ್ಕೆ ಭಯ ಆಗುತ್ತೆ. ಏನು ನೀವು ನೋಡಿದ್ರೆ ಇಲ್ಲಿ ಒಳಗೆ ಕೂದಲು ಬಿಟ್ಕೊಂಡಿದ್ದೀರಾ, ನೋಡಿದ ತಕ್ಷಣ ಭಯ ಆಗೋಯ್ತು. ಅಯ್ಯೋ ನಂಗೆ ಗಾಬರಿ ಆಯ್ತು. ನಿಮ್ನ ನೋಡಿ ನನಗೆ ಭಯ ಆಯ್ತು. ನಂಗೆ ನೀವ್ ಹಂಗ ಅಂದ್ರಲ್ಲ ಕ್ಲೋಸ್ ಅದಕ್ಕೆ ಭಯ ಆಗೋಯ್ತು ನಂಗೆ. ಸರಿ ಸರಿ ಬೇಗ ಇಲ್ಲಿ ಕ್ಲೋಸ್ ಮಾಡೋಣ ಗೈಸ್. ಲಾಕ್ ಮಾಡಿದ್ವಿ. ಇವಾಗ ಎಲ್ಲ ಕಿಟಕಿ ಕ್ಲೋಸ್ ಆಗಿದೆಯಾ ನೋಡ್ಕೊಂಡು ಬನ್ನಿ. ಮತ್ತು ಪೂರ್ತಿ ಕಿಟಕಿ ಕ್ಲೋಸ್ ಆಗಿರಬೇಕು, ಓಪನ್ ಇರಬಾರ್ದು ಯಾವುದು. ಓಕೆನಾ? ಬೇಗ ಇಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ. ಲೈಟೆಲ್ಲ ಆಫ್ ಮಾಡ್ತೀನಿ ಈಗ. ಎಲ್ಲ ಲೈಟ್ ಆಫ್ ಮಾಡಿ, ಆ ರೂಮೆಲ್ಲ ಲೈಟ್ ಆಫ್ ಮಾಡಿ ಗೈಸ್. ರಿಂಗ್ ಲೈಟ್ನು ಕೂಡ ಆಫ್ ಮಾಡಬೇಕು, ಎಲ್ಲ ಲೈಟು ಆಫ್ ಮಾಡಬೇಕು. ಮನೇಲಿ ಚಾರ್ಲಿ ಮಾಡುವಾಗ ಯಾವ ಲೈಟು ಕೂಡ ಆನ್ ಇರಬಾರ್ದು. ದೇವ್ರ ಮನೆ ಬಾಗಿಲು ಫುಲ್ ಕ್ಲೋಸ್ ಆಗಿರಬೇಕು. ದೇವ್ರ ಮನೆ ಬಾಗ್ಲು ಓಪನ್ ಇರ್ಲಿ. ಬೇಡಮ್ಮ, ಕ್ಲೋಸ್ ಮಾಡಿ. ಭಯ ಆಗುತ್ತೆ ಅದಕ್ಕೆ. ನಾವು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಪ್ರಾಪರಾಗಿ ಟೆಸ್ಟ್ ಮಾಡಬೇಕು. ನಾನು ಈ ಸೈಡ್ ಕೂತ್ಕೊಳ್ಳಲ್ಲ ಗೈಸ್. ಫೈನಲಿ ನಮ್ಮ ಸಣ್ಣವರು ಕ್ಯಾಂಡ್ಲನ್ನು ಹಚ್ತಾ ಇದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಲೈಟ್ ಆಫ್ ಮಾಡ್ತೀನಿ ಈಗ. ಯಪ್ಪ ಆ ಕಡೆ ಈ ಕಡೆ ನೋಡೋದಕ್ಕೇನೆ ಭಯ ನಾನು ಆಗ್ತಿದೆ. ನಿಜವಾಗ್ಲೂ ಕಣ್ಣು ಮುಚ್ಕೊಂಡು ಕೂತ್ಕೋತೀನಿ. ಹುಷಾರು, ಆರಾಮಾಗಿ ಕೂತ್ಕೊಳ್ಳಿ. ಮತ್ತೆ ಅಲ್ಲಿ ಸ್ಕ್ರೀನ್ ಕ್ಲೋಸ್ ಮಾಡ್ಬೇಕಾಯ್ತು ನನಗೆ. ಅಪೋಸಿಟ್ ನೋಡಿದ್ರೇ ಭಯ ಆಯ್ತೈತೆ ರೂಮ್ ಸೈಡ್. ಕ್ಲೋಸ್ ಮಾಡಕ್ಕ ಈ ಕಡೆ ಬನ್ನಿ. ಏನಕ್ಕೆ ಅನ್ಕೋತಿದ್ದೀರಾ? ಆ ಪೆನ್ಸಿಲ್ ಇವಾಗ ತಿರುಗಿದ್ರೆ ಚಾರ್ಲಿ ಇಲ್ಲೇ ಇದೆ ಅಂತ ಅರ್ಥ. ಟ್ರೈ ಮಾಡೋಣ. ಸನುಮ ರೆಡಿನಾ? ಭಯ ಆಗ್ತಿದ್ಯಾ? ಬೇಡ ಅನಿಸ್ತಿದೆ. ಬೇಡ ಅನಿಸ್ತಿದ್ಯಾ? ನನಗೂ ಭಯ ಆಗ್ತಿದೆ, ಬಟ್ ಆದರೂ ಮಾಡಲೇಬೇಕು ಅಂತ ಇವಾಗ ಟ್ರೈ ಮಾಡ್ತಿದ್ದೀವಿ ಇಷ್ಟೊತ್ತಲ್ಲಿ ಎದ್ದು. ನನಗೂ ಭಯ ಆಗ್ತಿದೆ. ಟೈಮ್ ಕೂಡ ನೋಡಿ ಅಪ್ಪ, ದೇವಗಳನ್ನ ಆಚೆ ಓಡಾಡೋ ಟೈಮ್ ಅಲ್ಲ. ಹೌದು. ಸನುಮ ಸ್ವಲ್ಪ ಈ ಕಡೆಗೆ ಜರಗಿಸಿ, ಅದನ್ನು ಕರೆಕ್ಟಾಗಿ ಈ ಡೈರೆಕ್ಷನಲ್ಲಿ ಇಡಿ. ಈ ಡೈರೆಕ್ಷನಲ್ಲಿ ಇಡಿ. ಧನ್ಯವಾದ. ನೀವು ಇನ್ನೊಂದು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿ. ಇರಿ ನಿಧಾನಕ್ಕೆ ಜರುಗಿಸಿ. ಕ್ಯಾಂಡ್ಲು ಬೀಳಬಾರ್ದು. ಇವಾಗ ಲೈಟ್ ಆಫ್ ಆಗೋದ್ರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಲೈಟ್ ಆಫ್ ಆಗಬಾರ್ದು. ನಾನು ಹೇಳಿದೆ ನಿಮಗೆ ಆ ಥರ ಆಫ್ ಆಗಬಾರ್ದು ಅಂತ. ಫಸ್ಟ್ ಎಳೀರಿ ಆಮೇಲೆ ಇಡಿ. ಹಾಂ ಹೇಳಿರಿ. ಇಷ್ಟೊತ್ತಲ್ಲಿ ಕ್ಯಾಂಡಲ್ ಲೈಟ್ ಆನ್ ಆಗಿ ಆಟೋಮೆಟಿಕ್ ಬಿದ್ದು ಅದೇ ಆಫ್ ಆಗಬಾರ್ದು, ಗೊತ್ತಾ ನಿಮಗೆ? ಹೌದು ನಿಜವಾಗ್ಲೂ. ನಿಜ. ಯಾಕೆ ಆ ಥರ ಹೇಳ್ತಾರಮ್ಮ. ಚಾರ್ಲಿಯಲ್ಲಿ ರೂಲ್ಸ್ ಇದೆ ಆ ಥರ. ಗೈಸ್ ಇವಾಗ ಚಾರ್ಲಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೇಳೋದಕ್ಕೆ ರೆಡಿನಮ್ಮ? ನೋಡ್ಕೊಳ್ಳಿ ಗೈಸ್, ತಿರುಗುತ್ತಾ ಇಲ್ವಾ ಅಂತ ನೋಡೋಣ. ಸ್ಟಾರ್ಟ್ ಮಾಡಿ ಸನಮ್ಮ. ಚಾರ್ಲಿ ಹೇಳ್ಬೇಕು, ಅರ್ಧಕ್ಕೆ ನಿಲ್ಸಂಗಿಲ್ಲಮ್ಮ. ಸ್ಟಾರ್ಟಾ? ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಚಾರ್ಲಿ ಆರ್ ಯು ಹಿಯರ್? ಇಲ್ಲ, ನನ್ನ ಪ್ರಕಾರ ಮನೇಲಿ ಶುಭ ಕಾರ್ಯ ಎಲ್ಲ ಆಗೈತಲ್ಲ, ಮದುವೆ ಅದು ಇದೆಲ್ಲ, ಅದಕ್ಕೋಸ್ಕರ ಅದಿಲ್ಲ ಅನ್ಸುತ್ತೆ. ಹೌದು, ಅದು ನಿಜ. ಏನ್ ಅದು? ಎಲ್ಲಿ ಸೌಂಡ್ ಬಂದಿದೆ ಹೇಳ್ರಿ? ರೂಮಿಂದ ತಾನೇ? ಬೇಡ ಪ್ಲೀಸ್, ಬೇಡ. ಗೆದ ಢಗ್ ಅಂದಂಗಾಯ್ತು ಮಾ. ಏನದು ಬಿದ್ದಿದ್ದು? ಏನದು ಬಿದ್ದಿದ್ದು? ಬೇಡ ನಿಲ್ಸಣ ಏನೋ ಮೇಲಿಂದ ಏನೋ ಬಿದ್ದಂಗಾಯ್ತು ಮಾ. ನಾನು ವಿಡಿಯೋದಲ್ಲಿ ಶೂಟ್ ಮಾಡಲೇಬೇಕು. ನೀವು ಸ್ಕ್ರೀನ್ ಓಪನ್ ಮಾಡಬೇಕಾಗಿತ್ತು ಮಾ. ಬೇಡ ಸ್ಕ್ರೀನ್ ಓಪನ್ ಮಾಡ್ತೀನಿ ರೀ. ನಮಗೆ ಭಯ ಆಗ್ತಾ ಇದೆ. ನಾನು ಕಾಣಿಸ್ತೀನಿ. ಅಲ್ಲ, ನಾನು ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಲೈಟ್ ಆನ್ ಮಾಡ್ತೀನಿ ಅಷ್ಟೇ. ಲೈಟ್ ಆನ್ ಮಾಡ್ತೀನಿ. ಏನೋ ದುಗ್ದಂಗಾಯ್ತು ಮಾ. ನನ್ನ ಫೋನ್ ಕೈ ಹಿಡ್ಕೊಂಡೆ ಹಿಂಗ್ ದುಗ್ದಂಗಾಯ್ತು. ಏನೋ ಆಗಿದೆ. ಅದೇನ್ ಬಿದ್ದಿದೆ ಅಂತ ನೋಡೋಣ ಬನ್ನಿ ಬೇಗ. ಜೊತೆಗೆ ಲೈಟ್ ಆನ್ ಮಾಡೋಣ. ರೂಮ್ದು ಲೈಟ್ ಆನ್ ಮಾಡೋಣ ಬನ್ನಿ ಪ್ಲೀಸ್. ಬನ್ನಿ. ಪಾರ್ಟ್ 3 ಮಾಡ್ತಿರೋದು ಇದೆಯಲ್ವಾ ನೋಡೋದಕ್ಕೆ. ಬೇಗ ಬನ್ನಿ. ನೀನು ಮುಂದೆ ಬಾ. ಲೈಟ್ ಹಾಕಿ ಪ್ಲೀಸ್. ಒಂದು ನಿಮಿಷ ಲೈಟ್ ಆನ್ ಮಾಡ್ತೀವಿ. ಒಂದು ನಿಮಿಷ.
ಸಿಗ್ತಾನೆ ಇಲ್ಲ ಇಲ್ಲಿ, ಲೈಟ್ ಸಿಗ್ತಾ ಇಲ್ಲ. ಫೋಟೋನೇ ಬಿದ್ದೈತಲ್ಲ ಮನು. ಮೇಲಿಂದ ಫೋಟೋ ಬಿದ್ದೈತೆ. ನೀವ್ ಇಟ್ಟಿದ್ದೀರಾ ಕೆಳಗೆ? ಎಲ್ಲಿ ಕೆಳಗಡೆ ಇಟ್ಟಿದ್ದೆ? ನಾನು ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಎಲ್ಲ ಪ್ರಾಪರ್ ಆಗಿತ್ತು. ಆ ರೂಮಲ್ಲಿ ಸೌಂಡ್ ತಾನೇ ಇದು. ಮಾ ಫೋಟೋ ಆಯ್ತು, ಮಾ ಫೋಟೋ ಮೇಲೆ ಎತ್ತಿಡಿ. ಫಸ್ಟ್ ಫೋಟೋ ಮೇಲೆ ಎತ್ತಿಡಿ. ಆಚೆ ಹೋಗೋದೇ ಬೇಡ ಪ್ಲೀಸ್ ಪ್ಲೀಸ್. ಅಲ್ಲ ಮಾ, ಅಷ್ಟು ಜೋರ್ ಸೌಂಡ್ ಏನು? ಇವಾಗ ಬಂದಿದ್ದೇನು? ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಲ್ಲಿ? ಆಯ್ತು, ಅಟ್ಲೀಸ್ಟ್ ಇದು ಲೈಟ್ ಆದ್ರೂ, ಹಾಲ್ದು ಲೈಟ್ ಆದ್ರೂ ಹಾಕೋಣ, ಅದು ನೋಡ್ಬಿಟ್ಟು. ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ಬೇಕು, ಬನ್ನಿ. ಬೇಡ ಮನು, ಯಾರನ್ನಾದ್ರೂ ಕರೀರಿ, ಕಾಲ್ ಮಾಡಿ ಪ್ಲೀಸ್. ಬೇಡ ಮನು, ಬನ್ನಿ, ನೀವು ಬನ್ನಿ ನನ್ನ ಜೊತೆ. ಬನ್ನಿ, ಏನು ಆಗಲ್ಲ, ಏನು ಫೋಟೋ ಏನು ಆಗಿಲ್ಲ. ಬನ್ನಿ, ಅದು ಗ್ಲಾಸ್ ಅಲ್ಲ. ಬನ್ನಿ. ಇಲ್ಲಿ ನೋಡಿ, ಕೊಟ್ಟೋಗೋಯ್ತು. ಮೇಲಿಂದ ಬಿದ್ದಿರೋದು, ಮೇಲಿಂದ ಬಿದ್ದಿರೋದು ಕರೆಕ್ಟಾಗಿ ಕಾರ್ನರ್ಗೆ ಹಿಂಗೆ ಬಿದ್ದೈತೆ. ಸದ್ಯ ಈ ಫೋಟೋ ಏನೂ ಆಗಿಲ್ಲ, ಆ ಫೋಟೋ ಚಿಕ್ಕ ಫೋಟೋನೇ ಆಗೋಯ್ತು. ಬನ್ನಿ ಬನ್ನಿ, ಅಲ್ಲೇನು ಸೌಂಡ್ ಆಗೈತೆ ನೋಡೋಣ. ಭಯನೇ ಆಗ್ತದೆ. ಏನಕ್ಕೆ ನಾನು ಇಷ್ಟೊಂದು ರಿಸ್ಕ್ ತಗೋತಿದ್ದೀರಾ? ಭಯ ಆಗ್ತದೆ. ಬನ್ನಿ ಸ್ವಲ್ಪ ಮುಂದೆ. ನಂಗಾಗಲ್ಲ. ಏನ್ ಬಿದ್ದೈತೆ ನೋಡೋಣ. ಈ ಮಾ, ಇಲ್ಲೇನೋ ಬಿದ್ದೈತ್ ಮಾ. ವಾರ್ಡ್ರೋಬ್ ಬಿದ್ದೋಗಿದೆ. ಕನ್ಫರ್ಮ್ ಐತೆ ಮಾ, ಕನ್ಫರ್ಮ್ 100% ಐತೆ. ನಾವು ನಿಜವಾಗ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಕಿಟಕಿ ತೆಗಿಯೋಣ ಫಸ್ಟು. ಕಿಟಕಿ ತೆಗಿಲೇಬೇಕು. ಕಿಟಕಿ ತೆಗಿದ್ರೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಸ್ಕ್ರೂ ಎಲ್ಲ ಬಿದ್ದೋಗೈತಲ್ಲಮ್ಮ ಕಟ್ಟಾಗಿ. ಫುಲ್ಲು 3 ಕಡೆನೂ ಕಿತ್ತೋಗಿದೆ. ಬನ್ನಿ ಬನ್ನಿ, ಲೈಟ್ ಆನ್ ಮಾಡ್ಬಿಡೋಣ. ಗೈಸ್, ನಿಜವಾಗ್ಲೂ 100%. ಮಾ ಬನ್ನಿ ಇಲ್ಲಿ. ಎಸ್ ಅಂತ ಬರ್ತೈತೆ, ಎಸ್ ಅಂತ ಬಂದೈತೆ. ಲೈಟ್ ಆನ್ ಮಾಡು, ಲೈಟ್ ಆನ್ ಮಾಡು, ಬೇಗ ಲೈಟ್ ಆನ್ ಮಾಡು. ಕನ್ಫರ್ಮ್ ಇದೆ, ಲೈಟ್ ಆನ್ ಮಾಡ್ರಿ. ಯಪ್ಪ ಗಾಯ್ಸ್, ಕನ್ಫರ್ಮ್ ಆಗಿದೆ, ನೀವೇ ನೋಡಿರ್ಬೋದು. ಯಪ್ಪ, ನಿಜವಾಗ್ಲೂ ನನಗಂತೂ ನಂಬಕ್ಕೇನೆ ಆಗ್ತಾ ಇಲ್ಲ. ಯಪ್ಪ, ಯಪ್ಪ, ನನಗೂ ನಂಬಕ್ಕಾಗ್ತಾ ಇಲ್ಲ. ಎಸ್ ಅಂತ ಬಂದಿದೆ, ಕನ್ಫರ್ಮ್ ಇದೆ ಮನೆಯಲ್ಲಿ. ಇದಕ್ಕೇನಾದರೂ ಒಂದು ಮಾಡಲೇಬೇಕು, ಇದಕ್ಕೇನಾದರೂ ಒಂದು ಮಾಡಲೇಬೇಕು ಮಾ. ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ನನಗೆ. ಗೈಸ್, ನಿಜವಾಗ್ಲೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನನಗೂ ನಂಬಕ್ಕಾಗ್ತಾ ಇಲ್ಲ. ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೀವೇ ನೋಡಿದ್ರಿ ಮನೇಲಿ. ನಿಜವಾಗ್ಲೂ ಯಪ್ಪ, ನನಗೆ ಮಾತೇ ಬರ್ತದೆ. ಏನು ಮಾದು ಸಡನ್ ಆಗಿ? ಪ್ಲೀಸ್ ಬೇಡ. ಏನಕ್ಕೆ ವಿಡಿಯೋ ಆಫ್ ಮಾಡೋಣ, ವಿಡಿಯೋ ಆಫ್ ಮಾಡೋಣ. ಕಿಟಕಿ ತೆಗೀರಿ, ಕಿಟಕಿ ತೆಗೀರಿ, ಕಿಟಕಿ ತೆಗೀರಿ, ಕಿಟಕಿ ತೆಗೀರಿ, ಕಿಟಕಿ ತೆಗಿಬೇಕು, ಕಿಟಕಿ ತೆಗಿಬೇಕು ಫಸ್ಟ್. ಇದು ಆಫ್ ಮಾಡಿ ಬೇಗ. ಯಪ್ಪ ಯಪ್ಪ, ಬನ್ನಿ ಸಾಕು. ಲೈಟ್ ಆನ್. ಆ ದೇವ್ರ ಕೊನೆ ಬಾಗಿಲು ತೆಗ್ದ್ಬಿಡಿ ಪ್ಲೀಸ್ ಮನು. ದೇವ್ರ ಕೊನೆ ಬಾಗಿಲು ತೆಗ್ದ್ಬಿಡೋಣ. ಬಾಗಿಲು ತೆಗ್ದಿದ್ದೀನಿ ಮಾ, ಬಾಗಿಲು ತೆಗ್ದೆ. ಬನ್ನಿ ಆಫ್ ಮಾಡ್ಬಿಡೋಣ, ಹೆಣ್ ಮಾಡ್ಬಿಡೋಣ, ಹೆಣ್ ಮಾಡ್ಬಿಡೋಣ. ಆಗ್ತಾ ಇಲ್ಲ, ಯಾರು ಇಲ್ಲಮ್ಮ ಇಲ್ಲಿ. ಇಲ್ಲಿಂದ ಹೆಂಗಮ್ಮ ಲೋಟ ಬಂತು ಈಚೆ? ಲೈಟ್ ಆನ್ ಮಾಡಿ, ಅಡಿಗೆ ಕೊನೆದ್ ಮನು ಫಸ್ಟು. ಲೈಟ್ ಆನ್ ಮಾಡಿದ್ರು ನಮಗೆ ನಿದ್ದೆ ಬರಲ್ಲ ಇವತ್ತು. ಮನು ಸಾಕು ಸಾಕು ಬಿಡಿ, ಆಫ್ ಮಾಡಿ. ಬೇಡ ಮನು, ವಿಡಿಯೋ ಬೇಡ, ಸಾಕು.